ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಆಪ್ಷನ್ ಎ 1951ರಿಂದ 56, ಆಪ್ಷನ್ ಬಿ 1961ರಿಂದ 66, ಆಪ್ಷನ್ ಸಿ 1969ರಿಂದ 1974, ಆಪ್ಷನ್ ಡಿ 1979ರಿಂದ 1984. ಸರಿಯಾದ ಉತ್ತರ ಆಪ್ಷನ್ ಎ 1951ರಿಂದ 56. ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು 1951ರಿಂದ 1956ರವರೆಗೆ ಜಾರಿಗೆ ತರಲಾಯಿತು. ಇದು ಮುಖ್ಯವಾಗಿ ಪ್ರಾಥಮಿಕ ವಲಯದ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿತು. ಈ ಯೋಜನೆಯು ಕೆಲವು ಮಾರ್ಪಾಡುಗಳೊಂದಿಗೆ ಜಾರಿಗೆ ತಂದ ಹ್ಯಾರೊಲ್ಡ್ ಡೋಮರ್ ಮಾದರಿಯನ್ನು ಆಧರಿಸಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಮೊದಲ ಷೇರು ವಿನಿಮಯ ಕೇಂದ್ರ ಪ್ರಾರಂಭವಾಯಿತು? ಆಪ್ಷನ್ ಎ UK, ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್, ಆಪ್ಷನ್ ಸಿ USA, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮೊದಲ ಷೇರುಗಳನ್ನು ಬಿಡುಗಡೆ ಮಾಡಿದಾಗ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ನೆದರ್ಲ್ಯಾಂಡ್ನಲ್ಲಿತ್ತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ಪ್ರದೇಶ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ಭಾರತೀಯ ಸಂಸತ್ತು ನವದೆಹಲಿಯಲ್ಲಿ 2 ತಿಂಗಳ ಕಾಲ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಭಾರತ ಪ್ರದೇಶ ಸಮ್ಮೇಳನವನ್ನು ಆಯೋಜಿಸಿತ್ತು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 46 ಅಧ್ಯಕ್ಷರು, 25 ಸ್ಪೀಕರ್ಗಳು ಮತ್ತು ಇತರ ಶಾಸಕಾಂಗ ಅಧಿಕಾರಿಗಳು ಭಾಗವಹಿಸಿದ್ದರು. ಸುಸ್ಥಿರ ಮತ್ತು ಅಂತರ್ಗತ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಶಾಸಕಾಂಗ ಸಂಸ್ಥೆಗಳ ಪಾತ್ರ ಎಂಬ ಥೀಮ್ ಇದರದು. CPA ಭಾರತ ಪ್ರದೇಶವನ್ನು 2004ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಭಾರತೀಯ ಸಂಸತ್ತು ಮತ್ತು 30 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗಗಳು ಸೇರಿದಂತೆ 31 ಸದಸ್ಯ ಶಾಖೆಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ವಿಕಿರಣಶೀಲ ವಸ್ತುಗಳನ್ನು ಇವುಗಳಲ್ಲಿ ಮಾಡಿದ ಪಾತ್ರೆಯಲ್ಲಿ ಇಡಬೇಕು. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಉಕ್ಕು, ಆಪ್ಷನ್ ಡಿ ಸೀಸ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೀಲ್. ವಿಕಿರಣಶೀಲ ವಸ್ತುಗಳನ್ನು ಮೊದಲು ರಾಳ ಅಥವಾ ಕಾಂಕ್ರೀಟ್ನಲ್ಲಿ ಸುತ್ತುವರಿಯಲಾಗುತ್ತದೆ ಮತ್ತು ಉಕ್ಕಿನ ಡ್ರಮ್ಗಳಲ್ಲಿ ಮುಚ್ಚಲಾಗುತ್ತದೆ. ನಂತರ ಡ್ರಮ್ಗಳನ್ನು ಕಾಂಕ್ರೀಟ್ ಪಿಪಾಯಿಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಮತ್ತು 18 ಮೀಟರ್ ಆಳದ ಕಾಂಕ್ರೀಟ್ ಕಂದಕಗಳಲ್ಲಿ ಇರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಕ್ತ ಪ್ರೋಟೀನ್ ಪ್ಲಾಸ್ಮಾದಲ್ಲಿನ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಗ್ಲೋಬ್ಯುಲಿನ್, ಆಪ್ಷನ್ ಬಿ ಅಲ್ಬುಮಿನ್, ಆಪ್ಷನ್ ಸಿ ಫೈಬ್ರಿನ್, ಆಪ್ಷನ್ ಡಿ ಫೈಬುಲಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಬ್ಯೂಮಿನ್. ಅಲ್ಬ್ಯೂಮಿನ್ ಒಂದು ಶಕ್ತಿ ಶೇಖರಣಾ ಪ್ರೋಟೀನ್ ಮತ್ತು ರಕ್ತದ ಪ್ರಮುಖ ಆಸ್ಮೋರ್ಗ್ಯುಲೇಟರ್ ಆಗಿದೆ. ಮುಂದಿನ ಪ್ರಶ್ನೆ, ಮಾಗಿದ ಟೊಮ್ಯಾಟೊ ಕೆಂಪು, ಎಲೆಗಳು ಹಸಿರು, ಹೂವು ನೇರಳೆ, ಕೂದಲು ಕಪ್ಪು. ಈ ಬಣ್ಣಗಳಿಗೆ ಕಾರಣವಾದ ವರ್ಣದ್ರವ್ಯಗಳನ್ನು ಕ್ರಮವಾಗಿ ಹೊರತೆಗೆಯಿರಿ. ಆಪ್ಷನ್ ಎ ಲೈಕೋಪಿನ್, ಮೆಲಾನಿನ್, ಕ್ಲೋರೋಫಿಲ್, ಆಂಥೋಸಯಾನಿನ್, ಆಪ್ಷನ್ ಬಿ ಲೈಕೋಪಿನ್, ಕ್ಲೋರೋಫಿಲ್, ಆಂಥೋಸಯಾನಿನ್, ಮೆಲಾನಿನ್, ಆಪ್ಷನ್ ಸಿ ಆಂಥೋಸಯಾನಿನ್, ಕ್ಲೋರೋಫಿಲ್, ಲೈಕೋಪಿನ್, ಮೆಲಾನಿನ್, ಆಪ್ಷನ್ ಡಿ ಮೆಲಾನಿನ್, ಆಂಥೋಸಯಾನಿನ್, ಕ್ಲೋರೋಫಿಲ್, ಲೈಕೋಫಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಲೈಕೋಪಿನ್, ಕ್ಲೋರೋಫಿಲ್, ಆಂಥೋಸಯಾನಿನ್,
ಮೆಲಾನಿನ್. ಮಾಗಿದ ಟೊಮ್ಯಾಟೊ ಕೆಂಪು, ಎಲೆಗಳು ಹಸಿರು, ಹೂವು ನೇರಳೆ, ಕೂದಲು ಕಪ್ಪು. ಈ ಬಣ್ಣಗಳಿಗೆ ಕಾರಣವಾಗುವ ದ್ರವ್ಯಗಳು ಕ್ರಮವಾಗಿ ಲೈಕೋಪೀನ್, ಕ್ಲೋರೋಫಿಲ್, ಆಂಥೋಸಯಾನಿನ್ ಮತ್ತು ಮೆಲಾನಿನ್. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.